ನಮ್ಮೆಲ್ಲರಿಗೂ ಆಪರೇಷನ್ ಸಿಂಧೂರ್ ಬಗ್ಗೆ ಗೊತ್ತೇ ಇದೆ. ಇಂಡಿಯಾ ಅಂಡ್ ಪಾಕಿಸ್ತಾನ್ ಮಧ್ಯೆ ಇರುವಂಥ ಟೆನ್ಷನ್ಸ್ ಬಗ್ಗೆನೂ ಗೊತ್ತೇ ಇದೆ. ಸೊ ಇದೇ ಕಂಟೆಕ್ಸ್ಟಲ್ಲಿ ನಾವು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕೆಲವು ವಿಷಯನ ತಿಳ್ಕೊಬೇಕು ಅನ್ನೋದಾದ್ರೆ, ಈ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದೇನಿದೆ, ಸಿಂಗಲ್ ಎಕ್ಸ್ಪ್ಲೋಸಿವ್ ಆರ್ ಅ ನ್ಯೂಕ್ಲಿಯರ್ ಬಾಂಬ್ ಕ್ಯಾನ್ ಕಾಸ್ ಮಲ್ಟಿಪಲ್ ಇಶ್ಯೂಸ್. ಓಕೆ, ಸುಮಾರು ಡೆತ್ಸ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಹಾಳಾಗುತ್ತೆ. ಇದರಿಂದ ಬರುವಂಥ ರೇಡಿಯೇಷನ್ಸ್ ಇಂದ ಸುಮಾರು ಜನರೇಷನ್ಸ್ ತನಕನೂ ಹೆಲ್ತ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಇದಕ್ಕೋಸ್ಕರ at an international level, we have a treaty called as Non-Proliferation Treaty, which was devised by United Nations back then in 1968, and it was proposed to all the countries in the world to accept this by signing this treaty. ಇದನ್ನ ಸೈನ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ, 1968ಗಿಂತ ಮುಂಚೆ ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇತ್ತು, ಯಾವ್ಯಾವ ಕಂಟ್ರೀಸ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇತ್ತು, ಅವರು ಆ ನ್ಯೂಕ್ಲಿಯರ್ ವೆಪನ್ನ ಯಾರಿಗೂ ಟ್ರಾನ್ಸ್ಫರ್ ಮಾಡಬಾರ್ದು. ಅದ್ರ ಜೊತೆಗೆ ಅದನ್ನ ತಯಾರು ಮಾಡೋಕ್ಕೆ ಯೂಸ್ ಆಗುವಂಥ ಟೆಕ್ನಾಲಜಿ ಕೂಡ ಬೇರೆ ದೇಶಗಳ ಹತ್ರ ಅವರು ಶೇರ್ ಮಾಡ್ಕೊಳಂಗಿಲ್ಲ. ಒಂದು ಕಂಡೀಷನ್. ದ ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂದ್ರೆ, ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಅಂದ್ರೆ 1968 ಅಷ್ಟರಲ್ಲಿ ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ತಯಾರು ಮಾಡಬಾರ್ದು ಅಂಡ್ ಅಕ್ವೈರ್ ಕೂಡ ಮಾಡ್ಕೊಬಾರ್ದು ಬೇರೆ ಸ್ಟೇಟ್ಸ್ ಇಂದ. ಇದ್ರ ಕಂಡೀಷನ್ಸ್ ಆಗಿರುತ್ತೆ. ಇದಕ್ಕೆ ಇಂಡಿಯಾದ ರೆಸ್ಪಾನ್ಸ್ ಏನಂತಂದ್ರೆ, India has advocated the total elimination of nuclear weapons but not selectively. Because of that reason, India ಹತ್ರ ಇವಾಗಲೂ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಆದರೆ ಇದನ್ನ ಯೂಸ್ ಮಾಡಕ್ಕೆ ಇಂಡಿಯಾ ತಾನೇ ಕೆಲವು ಪಾಲಿಸೀಸ್ನ ಫಾಲೋ ಮಾಡುತ್ತೆ. ಈ ಪಾಲಿಸೀಸ್ ಏನಪ್ಪಾ ಅಂದ್ರೆ, ನೋ ಫಸ್ಟ್ ಯೂಸ್ ಪಾಲಿಸಿ. ಅಂದ್ರೆ ಈ ನ್ಯೂಕ್ಲಿಯರ್ ವೆಪನ್ಸ್ನ ಇಂಡಿಯಾ ಯಾವತ್ತೂ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ, ರಿಟಾಲಿಯೇಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಹೊರತು ಯಾರ ಮೇಲೂ ಈ ನ್ಯೂಕ್ಲಿಯರ್ ವೆಪನ್ನ ಫಸ್ಟ್ ಹೋಗಿ ಯೂಸ್ ಮಾಡೋದಿಲ್ಲ. ಸೆಕೆಂಡ್ ಏನಪ್ಪಾ ಅಂದ್ರೆ, ನಾನ್ ನ್ಯೂಕ್ಲಿಯರ್ ಕಂಟ್ರೀಸ್ ಅಂದ್ರೆ ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಅವ್ರ ಮೇಲೆ ಇದು ದಾಳಿ ಮಾಡಲ್ಲ. ಮೂರನೇದು, ಇದನ್ನ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ಸ್ನ ಅವರು ಸಿವಿಲಿಯನ್ಸ್ ಮೇಲೆ ಯೂಸ್ ಮಾಡಲ್ಲ ಅಂಡ್ ನಾನ್ ಮಿಲಿಟರಿ ಟಾರ್ಗೆಟ್ಸ್ ಮೇಲೆ ಯೂಸ್ ಮಾಡಲ್ಲ. Hence, India considers this is an ethical stand.